4 ಆಣೆಗೊಂದು 8 ಆಣೆಗೊಂದು ಹಾಲ್ಕೋವ ತಿಂದಿದ್ದು ಎಲ್ಲರಿಗೂ ನೆನಪಿದೆಯಾ? ಈ ಒಂದು ಫ್ರೆಂಡ್ಶಿಪ್ ಡೇ ಪ್ರತಿಯಾಗಿ ಇವತ್ತು ನಾನು ಚಿಕ್ಕ ವಯಸ್ಸಲ್ಲೇ ತಿಂದಿರುವಂಥ ಹಾಲ್ಕೋವನ ಮಾಡಿದ್ದೀನಿ. ನಿಮ್ಗೆಲ್ರಿಗೂ ಇಷ್ಟ ಆಗೇ ಆಗುತ್ತೆ ಇವತ್ತಿನ ವಿಡಿಯೋ ಅಂತೂ. ಅದಕ್ಕೆ ಇವತ್ತು ಹಾಲ್ಕೋವ ಮಾಡಿದ್ದೀನಿ ನೋಡ್ರಿ. 4 ಆಣೆ 8 ಆಣೆಗೆಲ್ಲ ತಿಂತಿದ್ವಲ್ಲ ಹಾಲ್ಕೋವ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ರೆ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಎಲ್ಲರೂ ಕೂಡ ವಿಡಿಯೋ ನೋಡ್ತಾರೆ, ಎಲ್ಲರೂ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ತುಂಬ ಇಷ್ಟ, ಎಲ್ಲರಿಗೂ ಇಷ್ಟ ಆಗುತ್ತೆ. ಯಾಕೆಂತಂದರೆ ನಾವು ಚಿಕ್ಕವರಿದ್ದಂಥ ಟೈಮಲ್ಲಿ ಪ್ರತಿದಿನ ಇದನ್ನು ತಿಂತಾನೆ ಇದ್ವಿ. ಹಾಲ್ಕೋವನ ಮಿಸ್ ಮಾಡ್ತಾನೆ ಇರಲಿಲ್ಲ. ಅಷ್ಟು ಇಷ್ಟ, ಅಷ್ಟು ರುಚಿಯಾಗಿರುತ್ತೆ. ಅದಕ್ಕೋಸ್ಕರ ಮಾಡಿದ್ದೀನಿ. ಚಿಕ್ಕವರಾಗಿದ್ದಾಗ ಯಾವ ಥರ ಇದ್ವಿ, ಏನು ತಿಂತಿದ್ವಿ, ಇದನ್ನೆಲ್ಲ ಒಂದು ಸ್ವಲ್ಪ ಮೆಲ್ಕಾಡಬೇಕು. ಇವಾಗ ಇತ್ತೀಚಿನ ದಿನಗಳಲ್ಲಿ ಯೂಟ್ಯೂಬ್ ಅನ್ನೋದು ಹೆಂಗಾಗ್ಬಿಟ್ಟಿದೆ ಅಂದರೆ ಒಂಥರ ಬಿಸ್ನೆಸ್ ಆಗಿಬಿಟ್ಟಿದೆ, ಆ ಥರ ಆಗಿಬಿಟ್ಟಿದೆ. ಫೀಲಿಂಗ್ಸ್ಗಳು, ಒಂದು ಮಾನವೀಯತೆಗೆ ಬೆಲೆನೇ ಇಲ್ಲ ಅನ್ನೋ ಥರ ಆಗಿಬಿಟ್ಟಿದೆ. ಆ ಥರ ಆಗಬಾರ್ದು. ಅದಕ್ಕೋಸ್ಕರ ವಿಡಿಯೋ ಮಾಡೋರು ಒಂದು ಸ್ವಲ್ಪ ಯಾರಿಗಾದ್ರೂ ಒಂಚೂರು ಯೂಸ್ ಆಗೋಂಥದ್ದು, ನಮ್ಮ ಬಾಲ್ಯವನ್ನು ನೆನಪಿಸೋ ಅಂಥದ್ದು, ನಾವು ಚಿಕ್ಕವರಿದ್ದಾಗ ಯಾವ ಥರ ಇದ್ವಿ ಆ ಥರದ್ದೆಲ್ಲ ನೆನಪು ಬರಲಿ ಅಂತ ಹೇಳಿ ಇವತ್ತು ಹಾಲ್ಕೋವನ ಮಾಡಿದ್ದೀನಿ. ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ನಾನು ಒಂದು 3-4 ಸಲ ಇದನ್ನು ಟ್ರೈ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು. ಇವತ್ತು ಫ್ರೆಂಡ್ಶಿಪ್ ಡೇ ಇರೋದ್ರಿಂದ ನನ್ನ ಫ್ರೆಂಡ್ಸ್ಗೆಲ್ಲರಿಗೂ ಸರ್ಪ್ರೈಸ್ ಕೊಡಬೇಕು. ಹಾಗೆಯೇ ತುಂಬ ದೂರ ಇದ್ದಾರೆ ಫ್ರೆಂಡ್ಸ್ ಎಲ್ಲರೂ. ನೀವು ನಿಮ್ಮ ಮನೆಗಳಲ್ಲಿ ಮಾಡ್ಕೊಳ್ರಿ, ಅದರಲ್ಲೂ ನಿಮ್ಮ ಮಕ್ಳುಗಳಿಗೆ ಮಾಡಿಕೊಡ್ರಿ. ನಾವು ಚಿಕ್ಕವರಿದ್ದಾಗ ಇದನ್ನು ತುಂಬ ಇಷ್ಟಪಟ್ಟು ತಿಂತಿದ್ವಿ. 4 ಆಣೆ ಕೊಟ್ಟು ತಿಂತಿದ್ವಿ. ಇದನ್ನೆಲ್ಲನೂ ಮಕ್ಳಿಗೆ ಹೇಳಿದಾಗ ತುಂಬ ಖುಷಿ ಪಡ್ತಾರೆ. ಅದು ಅಲ್ಲದೆ ನಾವು ತಿನ್ನೋವಂಥ ಸ್ವೀಟ್ಸ್ನ ನಮ್ಮ ಮಕ್ಳುಗಳಿಗೆ ಮಾಡಿಕೊಟ್ಟಾಗ ತಿಂದಿದ್ದಂಥದ್ದನ್ನ ಅವ್ರಿಗೂ ಒಂಥರ ಖುಷಿ ಅನಿಸುತ್ತೆ. ಹೌದಾ, ಈ ಥರದ್ದೆಲ್ಲ ತಿಂತಿದ್ರ ಅಂತ ಹೇಳಿ ನಮ್ಮ ಮಕ್ಳಿಗೂ ಸ್ವಲ್ಪ ಗೊತ್ತಾಗಲಿ. ಬೇಕ್ರಿನಲ್ಲಿ ಸಿಗೋಂಥ ಪಿಜ್ಜಾ, ಬರ್ಗರ್, ಆಮೇಲೆ ಇನ್ನೇನು ಕೇಕು, ಅದನ್ನೇ ತಿನ್ಸೋದ್ಕಿಂತ ಮನೆಗಳಲ್ಲಿ ನಾವು ಚಿಕ್ಕವರಿದ್ದ ತಿಂದಿರೋದನ್ನ ಕೊಟ್ಟರೆ ಇನ್ನೂ ಖುಷಿ ಪಡ್ತಾರೆ. ನನಗಂತೂ ತುಂಬ ಖುಷಿಯಾಗಿದೆ, ತುಂಬ ಚೆನ್ನಾಗಿ ಬಂದಿದೆ. ನೀವು ಸಹ ಇದೇ ರೀತಿಯೇ ಮಾಡ್ಕೊಳ್ಳಿ. ಅದಕ್ಕಿಂತ ಮುಂಚೆ ನಿಮಗೆ ಯೂಸ್ ಆಯಿತು, ಈ ಮಾಹಿತಿ ಒಂಚೂರು ಇಷ್ಟ ಆಯಿತು ಅಂದರೆ ಇವತ್ತಿನ ಒಂದು ಯೂಟ್ಯೂಬ್ ಹೆಂಗೆ ಅಂದರೆ ಹಾಯ್ ಬಾಯ್ ಅನ್ನೋದು, ಸುಮ್ಮನೆ ಬಿಸ್ನೆಸ್ಸು, ಅದು ಇದು ಈ ಥರ ಆಗಿಬಿಟ್ಟಿದೆ. ಅದೆಲ್ಲದನ್ನು ಬಿಟ್ಟು ಒಂದು ಒಳ್ಳೆ ಯೂಸ್ ಆಗೋಂಥದ್ದನ್ನ ಒಂದು 4 ಜನಕ್ಕೆ ಒಂಚೂರು ಮಾತು ಕೇಳಿದಾಗ ಒಂದು ಸಮಾಧಾನ, ಖುಷಿ, ಆ ಥರ ಆಗುವಂಥ ಒಂದು ವಿಡಿಯೋ ತುಂಬ ಕಡಿಮೆ ಆಗಿದ್ದಾವೆ ಇತ್ತೀಚಿನ ದಿನಗಳಲ್ಲಿ. ಒಂಥರ ಬಿಸ್ನೆಸ್ ಥರ ಆಗಿಬಿಟ್ಟಿದೆ ಯೂಟ್ಯೂಬ್ ಅನ್ನೋದು. ಅದನ್ನು ಆ ಥರನೇ ಉಪಯೋಗಿಸ್ಕೊಳೋದು ಬೇಡ, ಒಂದು ಒಳ್ಳೆಯ ವಿಧದಲ್ಲಿ ಉಪಯೋಗಿಸ್ಕೊಳ್ಳೋಣ. 4 ಜನಕ್ಕೆ ಒಂಚೂರು ಉಪಯೋಗ ಆಗುವಂಥ ಒಂದು ಮಾಹಿತಿ ಕೊಡೋಣ ಅನ್ನೋ ಪ್ರಯತ್ನದಿಂದ ನನ್ನ ಯೂಟ್ಯೂಬ್ ಚಾನಲಲ್ಲಿ ನಾನು ಎಷ್ಟೋ ವಿಚಾರಗಳಲ್ಲಿ ಒಳ್ಳೊಳ್ಳೆ ವಿಚಾರಗಳನ್ನ ಹೇಳ್ತಾ ಇರ್ತೀನಿ. ನಿಮಗೂ ಯೂಸ್ ಆಗುತ್ತೆ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ಲೈಕನ್ ಪ್ರೆಸ್ ಮಾಡಿದರೆ ನಾನು ಯಾವುದೇ ವಿಡಿಯೋ ಹಾಕಲಿ ನಿಮಗೆ ಅಪ್ಡೇಟ್ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ ಬನ್ನಿ. ಮಾತಾಡೋದು ಬೇಡ. ಹಾಗೆಯೇ ಎಲ್ಲ ನನ್ನ ಫ್ರೆಂಡ್ಸ್ಗೆ ನನ್ನ ಕಡೆಯಿಂದ ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಹಾಗೆಯೇ ಸಬ್ಸ್ಕ್ರೈಬರ್ಗೆ ಮುಖ್ಯವಾಗಿ ಎಲ್ಲ ಸಬ್ಸ್ಕ್ರೈಬರು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ. ನಿಮ್ಮ ಸಪೋರ್ಟಿಂದನೇ ನಾನು ಇಲ್ಲಿವರೆಗೂ ಬಂದಿದ್ದೀನಿ. ಇನ್ನೂ 1 ಹೆಜ್ಜೆ, 2 ಹೆಜ್ಜೆ, 3 ಹೆಜ್ಜೆ ಅಂತ ಈ ಥರ ಇದರಲ್ಲಿ ಸ್ಟೆಪ್ಪುಗಳಿದೆ ಯೂಟ್ಯೂಬಲ್ಲಿ. ಆ ಸ್ಟೆಪ್ಪನ್ನೆಲ್ಲ ಪೂರೈಸೋ ಥರ ಆಗಲಿ, ನಿಮ್ಮ ಆಶೀರ್ವಾದ ಇರಲಿ, ನಿಮ್ಮ ಒಂದು ಸಬ್ಸ್ಕ್ರೈಬ್ ಅನ್ನುವಂಥ ಒಂದು ನನಗೆ ಬಲ ಇರಲಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ ಬನ್ನಿ. ಆಲ್ಕೋ ಅಂತಲೇ ಕರಿತಿದ್ದು ನಾವು ಚಿಕ್ಕವರಿದ್ದಾಗ. ಅದರ ನಿಜವಾದ ಹೆಸರು ಹಾಲ್ಕೋವ. ನಾವು ಆಲ್ಕೋ ಅಂತ ಕರಿತಾ ಇದ್ವಿ. ತುಂಬ ಟೇಸ್ಟು, ಅದೆಲ್ಲರಿಗೂ ಗೊತ್ತಿರುತ್ತೆ. ನಮ್ಮ ಟೈಮಲ್ಲಿ ನಾವು ಚಿಕ್ಕವರಿದ್ದ ತಿಂದಿರೋ ಎಲ್ಲರಿಗೂ ಗೊತ್ತಿದ್ದೇ ಇರುತ್ತೆ. ಇತ್ತೀಚಿನ ದಿನಗಳಲ್ಲಿ ಇದು ಕಡಿಮೆ ಆಗಿದೆ. ಯಾಕೆಂತಂದರೆ ಬೇರೆ ಬೇರೆ ಥರ ಕೇಕು ಈ ಥರದ್ದೆಲ್ಲ ಸ್ವೀಟ್ ಬಂದಾದಮೇಲೆ ಈ ಸ್ವೀಟು ಸ್ವಲ್ಪ ಕಡಿಮೆ ಪ್ರಮಾಣ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಾನು ನೋಡಿರೋದು ಕಡಿಮೆ. ಅದಕ್ಕೋಸ್ಕರ ನಿಮ್ಮ ಮಕ್ಳಿಗೆ ನೀವೇ ಮನೇಲಿ ಮಾಡ್ಕೊಳ್ಳಿ. ತುಂಬ ಈಸಿ, ತುಂಬ ಬೇಗ ಆಗುತ್ತೆ. ಕಡಿಮೆ ಪದಾರ್ಥದಲ್ಲಿ ಮಾಡೋದು ತುಂಬ ಚೆನ್ನಾಗಿರುತ್ತೆ. ನೋಡೋಣ ಬನ್ನಿ ಯಾವ ಥರ ಮಾಡೋದು ಅಂತೇಳಿ. 1 ಬಟ್ಲು ಗೋಧಿ ಹಿಟ್ಟು ತಗೊಂಡಿದ್ದೀನಿ. ಗೋಧಿ ಹಿಟ್ಟು ಬೇಡ ಅಂದರೆ ಮೈದಾ ಹಿಟ್ಟನ್ನು ತಗೋಬೋದು. ಗೋಧಿ ಹಿಟ್ಟು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಅಂತೇಳಿ ಗೋಧಿ ಹಿಟ್ಟು ತಗೊಂಡಿದ್ದೀನಿ. ಅದೇ ಪ್ರಮಾಣದಲ್ಲಿ ಸಕ್ಕರೆ ತಗೊಂಡಿದ್ದೀನಿ. ಸಕ್ಕರೆನ ನೋಡಿ ಈ ರೀತಿಯಾಗಿ ಪೌಡರ್ ಮಾಡ್ಕೋಬೇಕಾಗುತ್ತೆ. ಪೌಡರ್ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ನುಣ್ಣಗೆ ಪೌಡರ್ ಮಾಡ್ಕೊಂಡಿದ್ದೀನಿ. ನಂತರ ಈ ಗೋಧಿ ಹಿಟ್ಟನ್ನು ಸ್ವಲ್ಪ ತುಪ್ಪ ಹಾಕಿ ಫ್ರೈ ಮಾಡ್ಕೋಬೇಕು. ಅಂದರೆ ನಾವು ಗೋಧಿ ಹಿಟ್ಟು ಎಷ್ಟು ತಗೊಂಡಿದ್ವಿ ಅದರ ಅರ್ಧ ಭಾಗ ತುಪ್ಪ ತಗೋಬೇಕಾಗುತ್ತೆ. ತುಪ್ಪನ ಕರ್ಗಕ್ಕೆ ಇಟ್ಟಿದ್ದೀನಿ ನೋಡಿ. ಇಲ್ಲಿ 1 ಬಟ್ಲಷ್ಟು ಗೋಧಿ ಹಿಟ್ಟು ತಗೊಂಡಿದ್ದೀನಿ ಅಂದರೆ ಅರ್ಧ ಬಟ್ಲಷ್ಟು ತುಪ್ಪ ತಗೋಬೇಕಾಗುತ್ತೆ. ಅಷ್ಟು ಹಾಕಿದ್ರೇ ಚೆನ್ನಾಗಿ ಬರೋದು. ಈ ತುಪ್ಪ ಬಿಸಿ ಆದಮೇಲೆ ತುಪ್ಪದಲ್ಲಿ ಈ ಗೋಧಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಗೋಧಿ ಹಿಟ್ಟು ಹಾಕ್ಬಿಟ್ಟು ಚೆನ್ನಾಗಿ ಹುರಿಬೇಕಾಗುತ್ತೆ. ಅವಾಗೆಲ್ಲ ಮೈದಾ ಹಿಟ್ಟಲ್ಲಿ ಹಾಲ್ಕೋವ ಮಾಡ್ತಿದ್ರಂತೆ.
ಇತ್ತೀಚಿನ ದಿನಗಳಲ್ಲಿ ಮೈದಾ ತಿನ್ನಬಾರ್ದು ಅಂತ ಹೇಳಿ ಗೋಧಿ ಹಿಟ್ಟನ್ನು ಬಳಸ್ತಾಯಿದ್ದಾರೆ ಹೆಚ್ಚಿನದಾಗಿ. ಹಾಗಾಗಿ ನಾನು ಕೂಡ ಗೋಧಿ ಹಿಟ್ಟಲ್ಲೇ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಗೋಧಿ ಹಿಟ್ಟಲ್ಲೂ ಸಹ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಚೆನ್ನಾಗಿ ಈ ರೀತಿ ಫ್ರೈ ಮಾಡಬೇಕಾಗುತ್ತೆ. ಮೇಯ್ನ್ ಏನಪ್ಪ ಅಂದರೆ ಹಸಿದು ಅಥವಾ ಅರ್ಧಂಬರ್ಧ ಉರಿಯೋದು ಈ ಥರ ಮಾಡಿದರೆ ತಿಂದರೆ ಹೊಟ್ಟೆ ನೋವು ಬರೋದೆಲ್ಲ ಆಗುತ್ತೆ. ಅದಕ್ಕೋಸ್ಕರ ಅರ್ಧಂಬರ್ಧ ಹುರ್ಕೋಬಾರ್ದು, ಪೂರ್ತಿಯಾಗಿ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಅದು ಹಸಿ ವಾಸನೆ ಏನಿರುತ್ತೆ ಪೂರ್ತಿಯಾಗಿ ಹೋಗಬೇಕಾಗುತ್ತೆ. ಮತ್ತು ಇದನ್ನೇನು ಬೇರೆ ಬೇಯಿಸೋಕೆ ಹೋಗಲ್ಲ. ನಾವೇನು ಈ ಥರ ಹುರ್ಕೊಳ್ತೀವಿ ಇಷ್ಟೇ. ಇದಕ್ಕೆ ಸಕ್ಕರೆ ಪುಡಿನ ಹಾಕ್ಬಿಟ್ಟು ನಾವು ರೆಡಿ ಮಾಡಿಬಿಡ್ತೀವಿ ಹಾಲ್ಕೋವನ. ಅದಕ್ಕೆ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಮೇಯ್ನ್ ಅಂದರೆ ಈ ರೀತಿ ಚೆನ್ನಾಗಿ ಇದನ್ನು ಹುರ್ಕೊಳ್ಳೋದೇ ಒಂದು ಮುಖ್ಯ ಅಂತ ಹೇಳ್ಬೋದು ಈ ವಿಡಿಯೋದಲ್ಲಿ. ನೋಡಿ ಇಷ್ಟಪಟ್ಟು ನೀವು ಸಹ ಮಾಡ್ಕೊಳ್ಳಿ, ತುಂಬ ಇಷ್ಟ ಆಗುತ್ತೆ, ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ. ಈ ಸ್ವೀಟ್ ಅಂತೂ ತುಂಬ ರುಚಿಯಾಗಿರುತ್ತೆ. ಇದೇ ರೀತಿ ನೀವು ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಾವು ಚಿಕ್ಕ ವಯಸ್ಸಿದ್ದಾಗ ತುಂಬ ತಿಂದಿದ್ದೀವಿ. ಚಿಕ್ಕವರಿದ್ದಾಗಂತೂ ಈ ಹಾಲ್ಕೋವ ಅಂದರೆ ನಮಗೆ ಫೇವ್ರೇಟ್ ಅಂತಲೇ ಹೇಳ್ಬೋದು. ಬಾಯಲ್ಲಿ ಇಟ್ಕೊಂಡ್ರೆ ಕರ್ಗೋ ಥರ ಇರುತ್ತೆ. ಅದರಲ್ಲೂ ನಾವು ಮನೆಯಲ್ಲಿ ತುಪ್ಪ ಹಾಕಿ ಮಾಡಿರ್ತೀವಲ್ಲ, ಇನ್ನೂ ಟೇಸ್ಟ್ ಇರುತ್ತೆ. ನಾನು ಒಂದು 2-3 ಟೈಮು ಇದನ್ನು ಟ್ರೈ ಮಾಡಿದ್ದೀನಿ, ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಇವತ್ತು ಫ್ರೆಂಡ್ಶಿಪ್ ಡೇ ಇತ್ತಲ್ಲ, ಅದಕ್ಕೋಸ್ಕರ ವಿಶೇಷವಾಗಿ ನನ್ನ ಫ್ರೆಂಡ್ಸ್ಗೆಲ್ಲ ನೆನಪಾಗಲಿ, ಖುಷಿ ಪಡಲಿ ಅಂತ ಹೇಳಿ ಇವತ್ತಿನ ಒಂದು ವಿಡಿಯೋನ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಯಾರೇ ಆಗಿರ್ಬೋದು, ಇಷ್ಟ ಆಯಿತು ಅಂತಂದರೆ ಸಬ್ಸ್ಕ್ರೈಬ್ ಆಗಿ. ಇವಾಗ ನೋಡಿ ಚೆನ್ನಾಗಿ ಫ್ರೈ ಮಾಡಿದ್ದಾದಮೇಲೆ ಒಂದು 5 ನಿಮಿಷ ಹೀಗೇ ಬಿಟ್ಟಿದ್ದೀನಿ. ತಣ್ಣಗಾಗೋದೇನು ಬೇಕಾಗಲ್ಲ, ಒಂಚೂರು ಒಂದು 5 ನಿಮಿಷ ಹಾಗೇ ಸ್ವಲ್ಪ ಬಿಸಿ, ಪೂರ್ತಿ ಬಿಸಿ ಇರುತ್ತಲ್ಲ ಅದು ಸ್ವಲ್ಪ ಕಡಿಮೆ ಆಗಲಿ ಅಂತ ಹೇಳಿ. ನೋಡಿ ಇಲ್ಲಿ ಅದಕ್ಕಿದ್ದಾಗ ನಾವು ಇದಕ್ಕೆ ಸಕ್ಕರೆ ಪುಡಿನೇ ಹಾಕಬೇಕಾಗುತ್ತೆ. ಏಲಕ್ಕಿ ಪುಡಿ ಬೇಕಾದರೆ ಹಾಕ್ಕೋಬೋದು. ನಾನಿಲ್ಲಿ ಏಲಕ್ಕಿ ಪುಡಿ ಏನು ಹಾಕೋಕ್ಕೆ ಹೋಗಿಲ್ಲ, ನೀವು ಬೇಕು ಅಂದರೆ ಹಾಕ್ಕೊಳ್ಳಿ. ಇವಾಗ ಸಕ್ಕರೆ ಪುಡಿನೆಲ್ಲ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಬಿಸಿ ಇದ್ದಾಗಲೇ ಈ ರೀತಿ ಮಿಕ್ಸ್ ಮಾಡಬೇಕಾಗುತ್ತೆ. ನೋಡಿ ಇಲ್ಲಿ ಇವಾಗ ಫುಲ್ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಯಾಕೆ ಅಂತಂದರೆ ಆ ಬಿಸಿಗೆ ಕರೆಕ್ಟಾಗಿ ಹೊಂದ್ಕೊಂಡ್ಬಿಡುತ್ತೆ, ಆ ಹಿಟ್ಟಿನ ಜೊತೆ ಚೆನ್ನಾಗಿ ಮಿಕ್ಸ್ ಆಗಲಿ ಅಂತ. ಬಿಸಿ ಇದ್ದಾಗಲೇ ಈ ರೀತಿ ಎಲ್ಲ ಫುಲ್ಲು ಇದನ್ನೆಲ್ಲನೂ ರೆಡಿ ಮಾಡಬೇಕು. ನೋಡಿ ಇಲ್ಲಿ ಚೆನ್ನಾಗಿ ನಾದಬೇಕಾಗುತ್ತೆ. ಚಪಾತಿ ಹಿಟ್ಟೆಲ್ಲ ಯಾವ ಥರ ನಾದ್ತೀವಿ ಆ ಥರ ಮಿಕ್ಸ್ ಮಾಡಬೇಕು ಇದನ್ನು. ಬಿಸಿ ಇದ್ದಾಗಲೇ ಸ್ವಲ್ಪ ಬಿಸಿ ಇದೆ ಆದರೂ ಪರವಾಗಿಲ್ಲ, ಸ್ವಲ್ಪ ತಣ್ಣಗಾಗ್ಬಿಟ್ರೆ ಚೆನ್ನಾಗಿ ಬರೋಲ್ಲ, ಅದು ಪುಡಿ ಪುಡಿ ಹಂಗೆ ಇದ್ದುಬಿಡುತ್ತೆ. ಅದಕ್ಕೆ ಬಿಸಿ ಇದ್ದಾಗಲೇ ಈ ರೀತಿ ಕೈಯಲ್ಲೆಲ್ಲ ಚೆನ್ನಾಗಿ ನಾದಬೇಕಾಗುತ್ತೆ. ನೋಡಿ ಇವಾಗ ಇದಾಯಿತು. ಈ ಥರ ನಾದಿದ್ದಾದಮೇಲೆ ನಾನು ಆಲ್ರೆಡಿ ಒಂದು ತಟ್ಟೆನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಆ ಪ್ಲೇಟ್ಗೆ ಒಂದು ಕವರ್ ಹಾಕಿಟ್ಟಿದ್ದೀನಿ. ಬಟರ್ ಪೇಪರ್ ಇತ್ತು ಅಂದರೆ ಹಾಕ್ಕೋಬೋದು, ಬಟರ್ ಪೇಪರ್ ಇಲ್ಲ ಅಂದರೆ ಪರವಾಗಿಲ್ಲ. ರೇಷನ್ ತಂದಿರೋಂಥ ಒಂದು ಕವರ್ ಇರ್ತಾವಲ್ಲ, ಆ ಕವರ್ನೇ ಹಾಕ್ಕೋಬೋದು. ನಾನು ಅದನ್ನು ರೆಡಿ ಮಾಡಿ ಇಟ್ಟಿದ್ದೀನಿ ಆಲ್ರೆಡಿ. ಇವಾಗ ನೋಡಿ ಅದಕ್ಕಾದಮೇಲೆ ಆ ಒಂದು ಪ್ಲೇಟ್ಗೆ ಇದನ್ನೆಲ್ಲನೂ ಹಾಕ್ತೀನಿ. ಚೆನ್ನಾಗಿ ನಾದ್ಕೊಳ್ಳಿ. ನಾದ್ಕೊಂಡಾದ್ಮೇಲೆ ಇದಕ್ಕೆ ಹಾಕಿ, ತುಪ್ಪ ಹಚ್ಚೋದು ಏನು ಬೇಡ, ಹಾಗೇ ಹಾಕ್ಬೋದು ಕವರ್ಗೆ. ನೋಡಿ ಈ ಥರ ಕಟ್ ಮಾಡಿ ಅದಕ್ಕೆ ಪ್ಲೇಟನ್ನು ಸಮನಾಗಿರುವಂಥ ಪ್ಲೇಟ್ನ ತಗೊಳ್ಳಿ. ತಳಭಾಗ ಸಮವಾಗಿರಬೇಕು ಅಂಥ ಒಂದು ಪ್ಲೇಟ್ ತಗೊಂಡ್ರೆ ಚೆನ್ನಾಗಿ ಬರುತ್ತೆ. ಇವಾಗ ಇದನ್ನೆಲ್ಲನೂ ಇದಕ್ಕೆ ಕ್ಲೀನಾಗಿ ಹಾಕಬೇಕಾಗುತ್ತೆ. ಆ ಪ್ಲೇಟ್ಗೆ ಹಾಕಿ ಚೆನ್ನಾಗಿ ಸಮನಾಗಿ ಒತ್ತಬೇಕು. ನೋಡಿ ಕೈಯಲ್ಲಿ ಈ ರೀತಿ ಒತ್ತಬೇಕಾಗುತ್ತೆ. ಸ್ವಲ್ಪ ಬಿಸಿ ಇರೋದ್ರಿಂದ ಈ ರೀತಿಯಾಗಿ ಕ್ಲೀನಾಗಿ ಬಿಸಿ ಇದ್ದಾಗಲೇ ಮಾಡಬೇಕು. ಈ ಥರ ಸಮನಾಗಿ ನೋಡಿ ಹರಡ್ತಾ ಇದ್ದೀನಿ. ಈ ಥರ ಹರಡಿ ಪ್ಲೇಟ್ ಮೇಲೆ ಹರಡಿ ಈ ರೀತಿ ಒತ್ತಿದರೆ ಆ ಸಕ್ಕರೆ ಪುಡಿ ಏನಿರುತ್ತೆ ಅದು ಆ ಬಿಸಿಗೆ ಫುಲ್ ಎಲ್ಲನ ಚೆನ್ನಾಗಿ ಹೀರ್ಕೊಂಬಿಡುತ್ತೆ. ಹಿಟ್ಟು ಜೊತೆ ಚೆನ್ನಾಗಿ ಗಟ್ಟಿಯಾಗುತ್ತೆ. ನೋಡಿ ಇವಾಗ ಈ ಒಂದು ಸಹಾಯದಿಂದ, ಈ ಸೌಟು ಏನಿದೆ ಇದರ ಸಹಾಯದಿಂದ ಕ್ಲೀನಾಗಿ ಒತ್ತುತ್ತಾ ಇದ್ದೀನಿ. ನೀವು ಅಷ್ಟೇ ಒಂದು ಪ್ಲೇಟ್ ಬೇಕಾದರೆ ಅದಕ್ಕೆ ಆ ಪ್ಲೇಟ್ನ ತಗೊಂಡು, ಇಲ್ಲ ಅಂದರೆ ಸಮನಾಗಿರುವಂಥ ತಳ ಇರುವಂಥ ಒಂದು ಬಟ್ಲನ್ನು ತಗೊಂಡು ಈ ರೀತಿ ಒತ್ಬೋದು. ತುಂಬ ಚೆನ್ನಾಗಾಗುತ್ತೆ. ನೋಡಿ ಇಲ್ಲಿ ಕರೆಕ್ಟಾಗಿದೆ. ಸ್ವಲ್ಪ ಬಿಸಿ ಇರೋದ್ರಿಂದ ಚೆನ್ನಾಗಿ ಆಗ್ತೈತೆ. ಇವಾಗ ಈ ರೀತಿ ಎಲ್ಲ ಕ್ಲೀನಾಗಿ ಸಮ ಮಾಡಿಬಿಟ್ಟು ಇದನ್ನು ಒಂದು 10 ನಿಮಿಷ ಹಾಗೇ ಇಡಬೇಕು. ಪೂರ್ತಿ ತಣ್ಣಗಾಗಬೇಕಿದು. ತಣ್ಣಗಾಗೋವರೆಗೂ ಹಾಗೇ ಇಡಬೇಕಾಗುತ್ತೆ. ಬಿಸಿ ಇದ್ದಾಗಲೇ ಕಟ್ ಮಾಡೋಕ್ಕೆ ಹೋಗಬಾರ್ದು. ಬಿಸಿ ಇದ್ದಾಗ ಕಟ್ ಮಾಡೋಕ್ಕೆ ಹೋದರೆ ಹಾಗೇ ಪುಡಿ ಪುಡಿಯಾಗಿ ಬಂದುಬಿಡುತ್ತೆ. ತಣ್ಣಗಾದ್ಮೇಲೆ ಅದು ಪೂರ್ತಿಯಾಗಿ ಸಕ್ಕರೆ ಪುಡಿ ಎಲ್ಲ ಮಿಕ್ಸ್ ಆಗಿರುತ್ತೆ ಹಿಟ್ಟು ಜೊತೆ. ಆವಾಗ ತುಂಬ ಚೆನ್ನಾಗಿ ಬರುತ್ತೆ ಕಟ್ ಮಾಡೋದಕ್ಕೆ. ನೋಡಿ ಇವಾಗ ತಣ್ಣಗಾಗಿದೆ. ಒಂದು 10 ನಿಮಿಷ ಆದಮೇಲೆ ನಾನು ಇದನ್ನು ಬೇರೆ ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ. ಫ್ರಿಜ್ಜಿತ್ತು ಅಂದರೆ ಒಂದು 2 ನಿಮಿಷ ಫ್ರಿಜ್ಜಲ್ಲಿಟ್ಟರೆ ಸಾಕಾಗುತ್ತೆ. ನೋಡಿ ಇವಾಗ ಪೂರ್ತಿಯಾಗಿ ತಣ್ಣಗಾಗಿದೆ. ಇವಾಗ ಇದನ್ನು ಇನ್ನೊಂದು ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಈಸಿಯಾಗಿ ಬರುತ್ತೆ. ಕವರೆಲ್ಲ ಹಾಕಿದ್ದೀವಲ್ಲ, ಹಂಗಾಗ್ಬಿಟ್ಟು ಏನು ತಳ ಹಿಡಿಯೋದು ಆ ಥರ ಏನೂ ಆಗೋಲ್ಲ, ಈಸಿಯಾಗಿ ಬರುತ್ತೆ. ಇದೇ ಮೆಥಡಲ್ಲೇ ನೀವು ಮಾಡ್ಕೊಳ್ರಿ. ಈಸಿಯಾಗಿ ಮಾಡೋವಂಥ ಮೆಥಡ್ ಇದು.
ನೋಡಿ ಇವಾಗ ಯಾವ ಥರ ಬಂದಿದೆ ಅಂತ ತೋರಿಸ್ತೀನಿ. ನೋಡಿ ತುಂಬ ಚೆನ್ನಾಗಾಗಿದೆ, ಎಲ್ಲೂ ಒಂದು ಸ್ವಲ್ಪನೂ ಅಂಟ್ಕೊಂಡಿಲ್ಲ, ಎಷ್ಟು ಚೆನ್ನಾಗಿ ಬಂದಿದೆ. ಇದೇ ರೀತಿ ಮಾಡ್ಕೊಳ್ರಿ. ತುಪ್ಪ ಅಥವಾ ಏನೂ ಹಾಕಿಲ್ಲ ನಾವು ಅದಕ್ಕೆ, ಹಾಗೆಯೇ ಒಂದು ಕವರ್ ಹಾಕಿರೋದು ಅಷ್ಟೇ. ಈ ರೀತಿಯಾಗಿ ತುಂಬ ಚೆನ್ನಾಗಿ ಬಂದಿದೆ. ತಣ್ಣಗಾದ್ಮೇಲೆ ಗಟ್ಟಿ ಆಗಿಬಿಡುತ್ತಿದ್ದು, ಇವಾಗ ಗಟ್ಟಿಯಾಗಿದೆ. ಇವಾಗ ಇದನ್ನು ಸೈಡನ್ನೆಲ್ಲ ನಾನು ಸ್ವಲ್ಪ ತೆಗಿತೀನಿ ನಾನು, ಯಾಕೆಂದರೆ ಚಿಕ್ಕ ವಯಸ್ಸಲ್ಲಿ ನಾವು ಹಾಲ್ಕೋವನ ಶೇಪ್ ಯಾವ ಥರ ಇತ್ತು ಅದೇ ಶೇಪಲ್ಲಿ ತಿನ್ನಬೇಕು, ಅದೇ ಶೇಪಲ್ಲಿ ಕೊಡಬೇಕು ಅನ್ನೋದು ನನಗೆ ಆಸೆ. ಅದಕ್ಕೆ ಸೈಡಲ್ಲೆಲ್ಲ ಇರೋದನ್ನೆಲ್ಲ ತೆಗಿತೀನಿ, ಇಲ್ಲಾಂದರೆ ರೌಂಡ್ ಶೇಪ್ ಬಂದುಬಿಡುತ್ತಿದ್ದು. ನಾನು ಸ್ವಲ್ಪ ಚೌಕಾಕಾರವಾಗಿ ತಿಂದಿರ್ತೀವಲ್ಲ, ಯಾವ ಥರ ಇತ್ತು ಹಾಲ್ಕೋವ ಅದೇ ಥರನೇ ತಿನ್ನಬೇಕು ಅನ್ನೋದು ಆಸೆ. ಅದಕ್ಕೋಸ್ಕರ ನೀವು ಇದೇ ರೀತಿನೇ ಮಾಡ್ಕೊಳ್ಳಿ ಅಂತ ಅಷ್ಟೇ ಇದೆಲ್ಲ ತೋರಿಸ್ತಿರೋದು. ನೀವು ಇದೇ ರೀತಿನೇ ಮಾಡ್ಕೊಳ್ರಿ. ನಮಗೇನು ಟ್ರೇ ಬೇಕು ಅಂತ ಏನಿಲ್ಲ, ತಟ್ಟೆನಲ್ಲೇ ಆ ಥರ ಮಾಡ್ಕೋಬೋದು ಅಂತ ಅಷ್ಟೇ. ನೋಡಿ ಇಷ್ಟ ಆಗುತ್ತೆ ಎಲ್ರಿಗೂ, ನಿಮ್ಗೆ ಎಲ್ರಿಗೂ ಇಷ್ಟ ಆಗುತ್ತೆ. ಗಟ್ಟಿ ಆಗಿಬಿಟ್ಟಿದೆ ಇವಾಗ ಆಲ್ರೆಡಿ, ಚೆನ್ನಾಗಿ ಕಟ್ ಮಾಡೋಕ್ಕೆ ಬರ್ತೈತೆ. ಇದೇ ರೀತಿನೇ ನೀವು ಮಾಡ್ಕೊಳ್ರಿ. ಬಾಯಲ್ಲಿಟ್ಟರೆ ಕರಗುತ್ತೆ, ನಿಜವಾಗ್ಲೂ ಬಾಯೊಳಗೆ ಇಟ್ಕೊಂಡ್ರೆ ಹಂಗೆ ಕರಗೋಗುತ್ತೆ, ಅಷ್ಟು ರುಚಿಯಾಗಿರುತ್ತೆ. ತುಪ್ಪ ಹಾಕಿರೋದ್ರಿಂದ ಹೇಳೋಕ್ಕಾಗಲ್ಲ ನಿಜವಾಗ್ಲೂ. ನೀವು ಅದೇ ಮಾಡ್ಕೊಳ್ರಿ, ಆಮೇಲೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿದೆ ಅಂತ ಖುಷಿ ಪಡ್ತೀರಾ ನಿಜವಾಗ್ಲೂ. ಮನೇಲಿರೋರೆಲ್ಲರೂ ಅಷ್ಟೇ ತುಂಬ ಖುಷಿ ಪಡ್ತಾರೆ, ಎಷ್ಟು ಚೆನ್ನಾಗಿದೆ ಅಂತ ಹೇಳ್ತಾರೆ. ನಿಜವಾಗ್ಲೂ ಅದೇ ರೀತಿಯೇ ಇರುತ್ತೆ. ನಾವು ಚಿಕ್ಕವರಲ್ಲಿ ಯಾವ ಥರ ತಿಂದಿರ್ತೀವಿ ಅದಕ್ಕಿಂತ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದೀನಿ. ಇದೇ ರೀತಿಯೇ ನೀವು ಸಹ ಮಾಡ್ಕೊಳ್ಳಿ, ಮಕ್ಳಿಗೆ ಮಾಡಿಕೊಡ್ರಿ. ಮಕ್ಕಳು ಸಹ ನಾವು ಚಿಕ್ಕ ವಯಸ್ಸಲ್ಲಿ ತಿಂದಿರೋಂಥ ಸ್ವೀಟ್ನ ತಿನ್ನಲಿ ಅಂತ. ಫ್ರೆಂಡ್ಸ್ ನೋಡಿದ್ರಲ್ಲ ಯಾವ ರೀತಿಯಾಗಿ ಹಾಲ್ಕೋವನ್ನ ಮಾಡ್ತೀನಿ ಅಂತ ಹೇಳಿ. ನಿಮ್ಗೆ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ತುಂಬ ಹೆಲ್ದಿ ಕೂಡ. ಮಕ್ಳಿಗೆ ನಾವೇ ಮನೇಲಿ ಮಾಡ್ಕೊಡೋದ್ರಿಂದ ತುಂಬ ಹೆಲ್ದಿಯಾಗಿರುತ್ತೆ ಅಂತಲೇ ಹೇಳ್ತಾ, ಇವತ್ತು ಮತ್ತೆ ಕೊನೆಯದಾಗಿ ಎಲ್ಲರಿಗೂ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಅಂತ ಹೇಳ್ತಾ, ತುಂಬ ಜನ ಫ್ರೆಂಡ್ಸ್ ಇದ್ದಾರೆ ಎಲ್ಲರಿಗೂ ಕೂಡ. ಹಾಗೆಯೇ ನನ್ನ ಸಬ್ಸ್ಕ್ರೈಬ್ ಅನ್ನೋದು ನನ್ನ ಕುಟುಂಬ. ಇವಾಗ ಸಬ್ಸ್ಕ್ರೈಬರ್ ನನ್ನ ಯೂಟ್ಯೂಬ್ ಅನ್ನೋದು ಒಂದು ಕುಟುಂಬ ಥರ ಆಗೋಗ್ಬಿಟ್ಟಿದೆ ನನಗೆ. ಅದಕ್ಕೋಸ್ಕರ ನನ್ನ ಎಲ್ಲ ಯೂಟ್ಯೂಬ್ ಕುಟುಂಬಕ್ಕೂ ಕೂಡ ನನ್ನ ಕಡೆಯಿಂದ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ದಯಮಾಡಿ ಇಷ್ಟ ಆಯಿತು ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನೀವು ಮನೇಲಿ ಈ ಥರ ಸ್ವೀಟ್ ಮಾಡಿ, ಮಾಡೋಕ್ಕಾಗಿಲ್ಲ ಬೇರೆ ಕೆಲಸ ಏನೋ ಇತ್ತು ಅಂತಂದರೆ ಈ ಸ್ವೀಟನ್ನು ನಾವು ಚಿಕ್ಕ ವಯಸ್ಸಲ್ಲಿ ತಿಂದಿದ್ವಲ್ಲ ಅಂತ ಹೇಳಿ ಅದನ್ನು ನೆನಪಿಸೋವಂಥ ವಿಡಿಯೋ ಇದು. ಅದಕ್ಕೋಸ್ಕರ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡೋದ್ರಿಂದ ಅವ್ರಿಗೂ ಸಹ ಸ್ವಲ್ಪ ನೆನಪಾಗುತ್ತೆ. ನಾವು ಬಾಲ್ಯದಲ್ಲಿ ಈ ಥರ ಇದ್ವಿ, ಹೌದು ಈ ಥರ ಎಲ್ಲ ಜೊತೆಗೆ ಹೋಗ್ತಿದ್ವಿ, ತಿಂತಿದ್ವಿ, ಈ ಥರ ಎಲ್ಲ ನೆನಪು ಅವ್ರಿಗೆ ಆಗಲಿ ಅಂತ ಹೇಳ್ತಾ ಈ ವಿಡಿಯೋನ ಶೇರ್ ಮಾಡಿ. ಅದಕ್ಕೋಸ್ಕರ ಇವತ್ತು ಫ್ರೆಂಡ್ಶಿಪ್ ಡೇ ಇರೋದ್ರಿಂದ ನಾನು ಈ ಸ್ವೀಟ್ನ ತಯಾರಿಸಿದ್ದೀನಿ. ನಿಮ್ಗೆ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ, ತುಂಬ ಜನ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇದೇ ರೀತಿ ಸಪೋರ್ಟ್ ಮಾಡಿ, ನಿಮ್ಮ ಸಪೋರ್ಟ್ ನನಗೆ ಬಹಳ ಮುಖ್ಯ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಕೂಡ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ನಮಸ್ತೆ.